ಮಾನವ ದೇಹದಲ್ಲಿ ಅತ್ಯಂತ ಆಸಕ್ತಿದಾಯಕ ಕೋಶ ಯಾವುದು ಎಂಬುದರ ಕುರಿತು ನಾವು ಚರ್ಚೆ ಮಾಡೋಣ. ಇದರಲ್ಲಿ ನರಕೋಶ ಅಂದ್ರೆ ನ್ಯೂರಾನ್ ಅನ್ನೋದು ಈಸಿಯಾಗಿ ಮೊದಲ 5 ಸ್ಥಾನಗಳಲ್ಲಿ ಬರುತ್ತೆ. ಈ ನ್ಯೂರಾನ್ ಅನ್ನೋದು ನೋಡಕ್ ಚೆನ್ನಾಗಿದೆ ಸರ್, ಅದಕ್ಕೆ ಇದ್ರ ಮೇಲೆ ತುಂಬಾ ಆಸಕ್ತಿ ಜಾಸ್ತಿ ಅಂತ ಎಲ್ಲ ಹೇಳಬೇಡಿ. ಮೂಲಭೂತವಾಗಿ ಈ ನ್ಯೂರಾನ್ ಅನ್ನೋದು ನಮ್ಮ ಮೆದುಳು ಮತ್ತೆ ನಮ್ಮ ನರವ್ಯೂಹವನ್ನ ರೂಪಿಸುತ್ತೆ. ಮತ್ತೆ ನಮ್ಮ ಆಲೋಚನೆಗಳು ಮತ್ತೆ ನಮ್ಮ ಭಾವನೆಗಳು, ಬಹುಶಃ ನಮ್ಮ ಎಲ್ಲ ವಾಕ್ಯಗಳು ಅಂದ್ರೆ ನಾವು ಮಾತನಾಡುವ ಎಲ್ಲ ವಾಕ್ಯಗಳಿಗೂನು ಈ ನರಕೋಶ ಅನ್ನೋದು ಒಂದು ಕಾರಣ ಆಗಿರುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ನಾವೇನ್ ಹೇಳ್ಬೋದು ಸರ್, ನರಕೋಶ ಅನ್ನೋದು ಟಾಪ್ 5 ನಲ್ಲಲ್ಲ ಸರ್, ಟಾಪ್ 2 ನಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಹೌದಲ್ವಾ? ಮೊದಲಿಗೆ ನಾನು ನರಕೋಶ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಮಕ್ಳ, ನರಕೋಶ ಅನ್ನೋದು ಈ ರೀತಿ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ ನರಕೋಶ ಅನ್ನೋದು ಹೆಂಗೆ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ, ಈ ನರಕೋಶದಲ್ಲಿ ಸಂವಹನ, ರವಾನಿಸೋದು ಮತ್ತೆ ಸಂಕೇತಗಳನ್ನ ಪಡೆಯೋದು ಹೆಂಗೆ ಏನು ಅಂತ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ನರಕೋಶ ಅನ್ನೋದು ಈ ರೀತಿ ಇದೆ ಅಂತ ಗೊತ್ತಾಯ್ತಲ್ವಾ? ಈ ಮಧ್ಯಭಾಗದಲ್ಲಿರುವ ಖಾಲಿ ಜಾಗ ಏನಿದೆಯೋ ಇದನ್ನ ನಾವು ಕೋಶಕಾಯ ಅಂದ್ರೆ ಸೆಲ್ ಬಾಡಿ ಅಂತ ಹೇಳಿ ಕರಿತೀವಿ. ಮತ್ತು ಈ ಮಧ್ಯಭಾಗದಲ್ಲಿರೋ ಈ ಸರ್ಕಲ್‌ನ ನಾವು ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಮತ್ತು ಈ ನರಕೋಶದ ಸುತ್ತಮುತ್ತ ಅಂದ್ರೆ ಈ ನ್ಯೂಕ್ಲಿಯಸ್‌ನ ಸುತ್ತ ಇರ್ತಕ್ಕಂಥ ಈ ಸೆಲ್ ಬಾಡಿ, ಇಲ್ಲಿಂದ ಹೊರ ಬರ್ತಕ್ಕಂಥ ಈ ಬೇರ್ ಏನಿದೆಯೋ ಇದನ್ನ ನಾವು ಡೆಂಡ್ರೈಟ್ ಅಂತ ಹೇಳಿ ಕರಿತೀವಿ. ಈ ಡೆಂಡ್ರೈಟ್ ಅನ್ನೋದು ವಿಭಜನೆ ಆಗುತ್ತಲೇ ಇರುತ್ತೆ. ಇಲ್ಲಿ ನೋಡಿ, ಈ ಬೇರ್ ಅನ್ನೋದು ವಿಭಜನೆ ಆಗ್ತಾನೆ ಇದೆ. ಇದನ್ನ ನಾವು ಡೆಂಡ್ರೈಟ್ ಅಂತ ಹೇಳಿ ಕರಿತೀವಿ. ಈ ಡೆಂಡ್ರೈಟ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಸಂಕೇತಗಳನ್ನ ಪಡೆಯುತ್ತೆ. ಅಂದ್ರೆ ಸಿಗ್ನಲ್‌ಗಳನ್ನ ರಿಸೀವ್ ಮಾಡುತ್ತೆ. ನಂತರ ಪ್ರೋಸೆಸ್ಸು ಟ್ರಾನ್ಸ್ಮಿಟ್ ಅನ್ನೋದು ಆಟೋಮೆಟಿಕ್ ಆಗಿ ಆಗುತ್ತೆ. ಸಾಮಾನ್ಯವಾಗಿ ಈ ಡೆಂಡ್ರೈಟ್ ಅನ್ನೋದು ಏನ್ ಮಾಡುತ್ತೆ, ಸಂಕೇತಗಳನ್ನ ಪಡೆಯುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿರ್ತಕ್ಕಂಥ ಸೆಲ್ ಬಾಡಿ ಏನಿದೆಯೋ ಕೋಶಕಾಯ, ಇದಕ್ಕೆ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಸೋಮ. ನೆನ್ಪಿಟ್ಕೊಳ್ಳಿ, ಸೆಲ್ ಬಾಡಿಗಿರ್ತಕ್ಕಂಥ ಮತ್ತೊಂದು ಹೆಸರು ಸೋಮ. ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ನರದ ತುದಿಯವರೆಗೂ ಇರುತ್ತೆ. ಇದರ ಮಧ್ಯೆ ಇರುವ ಖಾಲಿ ಜಾಗ ಏನಿದೆಯೋ, ಖಾಲಿ ಜಾಗ ಅಲ್ಲ ಸಾರಿ, ಈ ಉದ್ದನೆಯ ಜಾಗನ ನಾವು ಆಕ್ಸಾನ್ ಅಂತ ಹೇಳಿ ಕರಿತೀವಿ. ಒಂದು ನರಕೋಶ ಅನ್ನೋದು ಸಾಮಾನ್ಯ ಗಾತ್ರದ ಕೋಶ ಆಗಿರುತ್ತೆ. ಇದರ ಉದ್ದ ಅನ್ನೋದು ಈ ಆಕ್ಸಾನ್ನ ಮೇಲೇನೆ ಅವಲಂಬಿತವಾಗಿರುತ್ತೆ. ಈ ಮೆದ್ಲಲ್ಲಿ ಅಂತ ಹೇಳಿದಾಗ ಮೆದ್ಲಲ್ಲಿರುವ ನರಕೋಶ ತುಂಬಾ ತುಂಬಾ ಚಿಕ್ಕದಿರುತ್ತೆ. ಸೊ ಮೆದ್ಲಲ್ಲಿರೋ ನರಕೋಶದಲ್ಲಿ ಆಕ್ಸಾನ್ ಏನಿರುತ್ತೆ ತುಂಬಾ ಚಿಕ್ಕದಾಗಿರುತ್ತೆ. ಅದೇ ನಮ್ಮ ಬೆನ್ನುರಿ ಅಥವಾ ಸ್ಪೈನಲ್ ಕಾರ್ಡ್ ಅಂತ ಬಂದ್ರೆ, ಇಲ್ಲಿರುವ ನರಕೋಶ ತುಂಬಾ ಉದ್ದ ಇರುತ್ತೆ. ಯಾಕೆ? ಅಲ್ಲಿರುವ ಆಕ್ಸಾನ್ ಅನ್ನೋದು ಉದ್ದ ಇರುತ್ತೆ. ಹಾಗಾಗಿನೇ ಇದು ತುಂಬಾ ತುಂಬಾ ಉದ್ದ ಇರುತ್ತೆ. ನಂತರ ಏನು ಅಂತ ಹೇಳಿದ್ರೆ, ಆಕ್ಸಾನ್ನ ಹೊರತುಪಡಿಸಿ ಇಲ್ಲಿಂದ ಹೋದ್ರೆ ಇಲ್ಲಿ ಯಾವ ಪಾರ್ಟ್ ಇದೆ? ನರದ ತುದಿ. ನರ್ವ್ ಎಂಡ್ ಅಂತ ಹೇಳಿ ಕರಿತೀವಿ. ನರದ ತುದಿ ಅನ್ನೋದು ಇಲ್ಲಿರುತ್ತೆ. ನಂತರ ವಾಪಸ್ ಈ ಡೆಂಡ್ರೈಟ್ ಹತ್ರ ಬಂದ್ರೆ, ಈ ಡೆಂಡ್ರೈಟು ಮತ್ತೆ ಈ ಆಕ್ಸಾನು ಎರಡನ್ನೂ ಸೇರಿಸುವ ಜಾಗವನ್ನ ನಾವು ಆಕ್ಸಾನ್ ಇಲ್ಲಾಕ್ ಅಂತ ಹೇಳಿ ಕರಿತೀವಿ. ಇದೊಂದು ಸಣ್ಣ ಗಡ್ಡೆಯಾಗಿರುತ್ತೆ. ಇದನ್ನ ನಾವು ಆಕ್ಸಾನ್ ಇಲ್ಲಾಕ್ ಅಂತ ಹೇಳಿ ಕರಿತೀವಿ. ನಂತರ ಮತ್ತೆ ಆಕ್ಸಾನ್ ಅನ್ನ ನೋಡಿದಾಗ, ಇದರ ಮೇಲಿರ್ತಕ್ಕಂಥ ಈ ಪೊರೆಯ ರೀತಿ ಇರುವ ಶೀಟ್‌ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ, ಮೈಲಿನ್ ಶೀಟ್ ಅಥವಾ ಶ್ವಾನ್ ಸೆಲ್ ಅಂತ ಹೇಳಿ ಕರಿತೀವಿ. ನಂತರ ಅದೇ ತರ ನೋಡಿ ಮಕ್ಳ, ಈ 2 ಶೀಟು ಅಥವಾ ಈ 2 ಸೆಲ್ ನಡುವೆ ಇರುವ ಜಾಗವನ್ನ ನಾವೇನಂತ ಕರಿತೀವಿ? ರಾನ್ವಿಯರ್ ನೋಡ್ ಅಂತ ಹೇಳಿ ಕರಿತೀವಿ. ಈ ರಾನ್ವಿಯರ್ ಅನ್ನೋನೊಬ್ಬ ಸೈಂಟಿಸ್ಟ್ ಅಂತ ಹೇಳಿರ್ಬೋದು. ಅವನೇ ಇದನ್ನ ಮೊದಲನೇ ಬಾರಿ ನೋಡಿದ್ರಿಂದ ನಾವಿದನ್ನ ರಾನ್ವಿಯರ್ ನೋಡ್ ಅಂತ ಹೇಳಿ ಕರಿತೀವಿ. ಇವೆಲ್ಲಾನು ನರಕೋಶಗಳ ಡೀಟೇಲಿಂಗ್ ಅಂತ ಹೇಳ್ಬೋದು. ಇಲ್ಲಿ ಡೆಂಡ್ರೈಟ್ ಅನ್ನೋದು ಏನ್ ಮಾಡುತ್ತೆ? ಸಿಗ್ನಲ್‌ನ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದೀವಿ. ಸೊ ಈ ಸಿಗ್ನಲ್ ಅನ್ನೋದು ಒಂದೇ ಕಡೆಯಿಂದ ಬರಲ್ಲ. ಅಥವಾ ಇಲ್ಲಿಂದ ಬರ್ಬೋದು, ಇಲ್ಲಿಂದ ಬರ್ಬೋದು, ಇಲ್ಲಿಂದ ಬರ್ಬೋದು, ಇಲ್ಲಿಂದ ಬರ್ಬೋದು. ಒಟ್ನಲ್ಲಿ ಡೆಂಡ್ರೈಟ್ ಅನ್ನೋದು ರಿಸೀವ್ ಮಾಡ್ಕೊಳುತ್ತೆ. ಇವೆಲ್ಲ ಸೇರಿ ಒಟ್ಟುಗೂಡಿ ನೋಡಿ ಇಲ್ಲಿರ್ತಕ್ಕಂಥ ಸಿಗ್ನಲ್‌ಗಳೆಲ್ಲ ಸೆಲ್ ಬಾಡಿಗೆ ಬರುತ್ತೆ. ಆಮೇಲೆ ಪ್ರೊಸೆಸ್ ಆಗಿ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಈ ಸಿಗ್ನಲ್‌ಗಳು ಹೆಂಗೆ ರವಾನಿಸಲಾಗುತ್ತೆ ಅನ್ನೋದನ್ನ ಮತ್ತೆ ಈ ನ್ಯೂರಾನ್‌ಗಳ ಟೈಪ್‌ಗಳನ್ನ ನಾವು ಡೀಟೇಲ್ ಆಗಿ ಬೇರೆ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಮತ್ತೆ ಮತ್ತೆ ನೋಡ್ಕೊಂಡು, ಅರ್ಥ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.